ನಮಸ್ಕಾರ ಸ್ನೇಹಿತರೆ. ಇನ್ನೂ ಕೆಲವು ಪ್ರಶ್ನೆಗಳು, ಕೆಲವು ಗೊಂದಲಗಳು, ಕೆಲವು ಕನ್ಫ್ಯೂಷನ್ಸ್ ಸಂಬಂಧಪಟ್ಟ ಹಾಗೆ ಮೆಸೇಜ್ಗಳು ಬರ್ತಾ ಇದೆ. ಏನಪ್ಪ ಅಂತಂದರೆ, ಮಲ್ಟಿಪಲ್ ಅಕೌಂಟ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ದಯವಿಟ್ಟು ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಒಂದು ಜಿಮೇಲ್ ಐ ಡಿಯಿಂದ ಒಂದು KYC ಡಾಕ್ಯುಮೆಂಟ್, ಅಂದರೆ ಒಂದೇ ಜಿಮೇಲ್ ಐ ಡಿಯನ್ನು ಬಳಸಿ ಸುಮಾರು ಅಕೌಂಟ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಐ ಡಿ ಮಾತ್ರ ಉಳ್ಕೊಳ್ಳುತ್ತೆ, ಮಿಕ್ಕಿದ್ದೆಲ್ಲ ಡಿಲೀಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರನ್ನಾದರೂ ಮಾಡೋ ಹಾಗಿದ್ದರೆ ಒಂದು ಜಿಮೇಲ್ ಐ ಡಿಗೆ ಒಂದು ಡಾಕ್ಯುಮೆಂಟ್, KYC ಡಾಕ್ಯುಮೆಂಟ್ ಇದ್ದರೆ ಮಾತ್ರ ನೀವು ಎಷ್ಟಾದರೂ ಅಕೌಂಟ್ ಮಾಡ್ಕೊಳ್ಬೋದು. ಇನ್ನೊಂದು ಪ್ರಶ್ನೆ ಅಂತಂದರೆ, ಬರೀ ಆನ್ ಪ್ಯಾಸಿವ್ ಅವ್ರನ್ನ ಮಾತ್ರ ಮಾಡಬೇಕಾ ಅಂತ ಪ್ರಶ್ನೆ ಬಂದರೆ, ಇದು ಆನ್ ಪ್ಯಾಸಿವ್ಗಾಗಲಿ ವಿಕ್ಟ್ರಿ ವಿತ್ ಆ್ಯಶ್ಗಾಗಲಿ ಯಾವುದೇ ಸಂಬಂಧ ಇರೋದಿಲ್ಲ. ಆದ್ದರಿಂದ ಆನ್ ಪ್ಯಾಸಿವಲ್ಲಿರೋರನ್ನ ಪ್ರಿಯಾರಿಟಿಯಾಗಿ ಇಟ್ಟುಕೊಂಡು, ಯಾಕಂದರೆ ತುಂಬ ವರ್ಷದಿಂದ ಕಾದಿದ್ದಾರೆ, ಅಂಥವ್ರಿಗೆ ಮೊದಲನೇ ಅವಕಾಶ ಕೊಟ್ಟು, ಮತ್ತು ಯಾರನ್ನಾದರೂ ನಿಮ್ಮ ಸ್ನೇಹಿತರನ್ನು ನಿಮಗೆ ಬೇಕಾದರೆ ನೀವು ಬಳಸ್ಕೋಬಹುದು. ಅವ್ರಿಗೂ ಕೂಡ ಈ ವಿಚಾರವನ್ನು ತಿಳಿಸಬಹುದು. ಒಂದು ಜಿಮೇಲ್ ಐ ಡಿ, ಒಂದು KYC ಡಾಕ್ಯುಮೆಂಟ್ ಇಟ್ಕೊಂಡು ನಿಮ್ಮ ಮನೆಯಲ್ಲಾಗಲಿ ನಿಮ್ಮ ಸ್ನೇಹಿತರಾಗಲಿ ಒಂದೊಂದು ಐ ಡಿಯನ್ನು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇನ್ನೊಂದು ವಿಚಾರ ಸ್ನೇಹಿತರೆ, ಇನ್ನು ಮುಂದೆ ಯಾವುದೇ ವಿಚಾರಗಳನ್ನಾಗಲಿ, ಯಾವುದೇ ಅನ್ನೋದಕ್ಕಿಂತ ವಿಕ್ಟ್ರಿ ವಿತ್ ಆ್ಯಶ್ಗೆ ಸಂಬಂಧಪಟ್ಟಂಥ ಆ ಪ್ಲ್ಯಾಟ್ಫಾರ್ಮ್ ಒಳಗಡೆ ಇರುವಂಥ ವಿಚಾರಗಳನ್ನು ನಾವು ಯಾವುದೇ ಕಾರಣಕ್ಕೂ ಯೂಟ್ಯೂಬಲ್ಲಾಗಲಿ ಗ್ರೂಪಲ್ಲಾಗಲಿ ಶೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ನಾವು ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಆದ್ದರಿಂದ ನೀವೆಲ್ಲ ಮೆಂಬರ್ ಆದಮೇಲೆ ನಿಮಗೂ ಕೂಡ ಇದು ಅನ್ವಯವಾಗುತ್ತೆ. ಅನಾವಶ್ಯಕವಾಗಿ ಯಾವುದನ್ನೇ ಸ್ಕ್ರೀನ್ಶಾಟ್ ತೆಗೆದು ಯಾವುದೋ ಒಂದು ಗ್ರೂಪ್ಗೆ ಹಾಕೋದಾಗಲಿ, ನಿಮ್ಮ ಸ್ನೇಹಿತರಿಗೆ ತೋರಿಸೋದಾಗಲಿ, ದಯವಿಟ್ಟು ಈ ಥರದ್ದು ಯಾವುದೇ ಕೆಲಸಗಳನ್ನು ಮಾಡಬೇಡಿ. ಇದು ಕಂಪನಿಯ ಪಾಲಿಸಿಯ ವಿರುದ್ಧವಾಗಿರುತ್ತೆ. ಆದ್ದರಿಂದ ತುಂಬ ಹುಷಾರಾಗಿ ನಾವು ಇನ್ನು ಮುಂದೆ ಇರಬೇಕಾಗತ್ತೆ. ಎಲ್ಲರಿಗೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಅದೇ ರೀತಿಯಾಗಿ ಮುಂದೆ ನಾವು ನಡ್ಕೊಳ್ಳೋಣ. ಇನ್ನೂ ಯಾರಿಗೆ ಲಿಂಕ್ ಸಿಕ್ಕಿರೋದಿಲ್ಲ ಅಂಥವರು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡೋದಕ್ಕೆ ನಿಮ್ಮ ಇನ್ಬಾಕ್ಸಲ್ಲಿ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.